ಇವರು ಸ್ಥಳೀಯ ಸಂಸ್ಥೆ ಲೋಕಲ್ ಗವರ್ನೆನ್ಸ್ ಅಲ್ಲಿ ತಗೋಬೇಕಾಗಿರ್ತಕ್ಕಂಥ ನಿರ್ಧಾರಗಳು ಕಾನೂನು ವ್ಯಾಪ್ತಿ ಮೀರಿ ಸರ್ಕಾರ ಈ ರೀತಿ ತೀರ್ಮಾನಗಳು ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಯಾಕೆಂತಂದ್ರೆ ಕಾನೂನು ಮಾಡ್ತಕ್ಕಂಥದ್ದು ಸರ್ಕಾರ ಇರ್ಬೋದು, ಆದ್ರೆ ಸಂವಿಧಾನ ಕಾನೂನಾತ್ಮಕ ಶಾಸನಬದ್ಧ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಾವು ಪೂರ್ಣ ಬಹುಮತದ ಸರ್ಕಾರ ಅಂತೇಳಿ ನಾವು ಮಾಡಿದ್ದೆಲ್ಲ ಸರಿ ಅಂತೇಳಿ ದುರಂಕಾರದ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಹ ಇದು ದುರ್ದೈವ. ಹಾಗೇನೆ ನೋಡಿ, ಇಲ್ಲಿದೆ ಜಡ್ಜ್ಮೆಂಟ್ ಅಲ್ಲಿ ನೋಡಿ, ಇಲ್ಲಿ ಬಹಳ ನಾನು ಜಡ್ಜ್ಮೆಂಟ್ ಕಾಪಿ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್, ಬಹಳ ನೀಟಾಗಿ ಬರ್ತಿದ್ದಾರೆ ಜಡ್ಜ್ಮೆಂಟ್. ಲೋಕಲ್ ಗವರ್ಮೆಂಟ್ಸ್ ಇದೆ ಯಾವುದೇ ಕಾರಣಕ್ಕೂ ಸಹ ಇದು ಮಾಡಬಾರ್ದು ಅಂತೇಳಿ ಕಟ್ ಅಂಡ್ ಕ್ಲಿಯರ್ ಜಡ್ಜ್ಮೆಂಟ್ ಇದೆ ನೋಡಿ. ಪ್ಯಾರಾ ನಂಬರ್ 4 ಅಲ್ಲಿ ನಿಮ್ಗೆ ಕೊಡ್ತೀನಿ, ನಿಮ್ಗೆ ಇದೊಂದು ಚೂರು ಮಾತ್ರ ಓದ್ಬಿಡ್ತೀನಿ. ಇನ್ ಕೇಸ್ term of municipal body comes to an end till the formation of the elected body, the affairs of such municipal body shall be conducted by their member committee headed by the district magistrate concerned, of which the executive officer, chief executive officer, municipal commissioner shall be a member. The third member shall be a district level officer to be nominated by the district magistrate. Last para, for the purpose of ensuring that the administrative work of the local bodies is not hampered, the government would be at liability to issue a notification for the delegation, or as the case may be, discharge of financially overseen concerns with direction these set out above, subject to the condition that to major policy decision shall be taken by the administrative authority. Very cut and clear ಆಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ವಲಯದಲ್ಲಿ ಯಾವ ರೀತಿ ಅವರ ಮೇಲೆ ಅಭಿಪ್ರಾಯ ಇದೆ. ಇವತ್ತು ಸಹ ಯಾವ್ದಾದ್ರು ಒಂದು ಸಾರ್ವಜನಿಕ ಸಭೆಗೆ ಹೋದ್ರೆ, ಯಾವ್ದಾದ್ರು ಒಂದು ಮದುವೆಗೆ ಹೋದ್ರೆ ಎಷ್ಟು ಜನ ಕೂತಿದ್ದಾರೋ ಅಷ್ಟು ಜನ ಅವ್ರು ಬಂದಾಗ ಕೈ ಮುಗಿದು ಮತ್ತೆ ನಿಂತು ಮತ್ತೆ ಕೂರ್ತಾರೆ. ಅಷ್ಟು ಅವ್ರ ಬಗ್ಗೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವ್ರು ಯಾವನೋ ಬಯ್ಯಕಂತಾನೆ ಇಟ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಲಾಬಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಅವನ ಬಳಿಗೆ ಬಳಸಿರ್ತಕ್ಕಂಥ ಪದ ಅಷ್ಟು ಆಕ್ರೋಶ ಇದೆ ಅವರ ಶಾಸಕರಿಗೆ. ಅವನ ಬಗ್ಗೆ ಯಾರು ಗೌರವ ಇಟ್ಕೊಂಡಿಲ್ಲ. ಹಾಗಾಗಿ ಆ ಚಿಕ್ಕಬಳ್ಳಾಪುರದ ಶಾಸಕ ಇನ್ನು ಮುಂದಕ್ಕಾದ್ರೂ ಗೌರವಯುತವಾಗಿ ನಡ್ಕೊಂಡ್ಲಿ. ನಾವು ರಾಜಕಾರಣಿಗಳು ಜಾತಿ ನಿರ್ಮೂಲನೆ ಮಾಡ್ಬೇಕು ಅಂತೀರಿ, ಆದ್ರೆ ಇಂಥ ಶಾಸಕರಿಂದ ಎಲ್ಲಿ ಜಾತಿ ನಿರ್ಮೂಲನೆ ಆಗ್ತದೆ? ಜಾತಿಗಳ ಮಧ್ಯೆ ಇಂಥ ವಿಷಕಾರಿ ಮಾತುಗಳನ್ನ ಮಾತಾಡಿ ಜಾತಿಗಳ ಮಧ್ಯೆ ಜಗಳ ತಂದಿಟ್ಟು ಯುವಕರ ಆ ಒಂದು ನೈತಿಕತೆಯನ್ನು ಕುಗ್ಸ್ತಕ್ಕಂಥ ಕೆಲಸವನ್ನ ಈ ನೀಚ ಶಾಸಕ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಕ್ಕಾದ್ರೂ ಆ ಶಾಸಕ ಸ್ವಲ್ಪ ಗೌರವಯುತವಾಗಿ ನಡ್ಕೊಂಡ್ಲಿ ಅಂತ ಹೇಳಿ ನಾನು ತಮ್ಮ ಮುಖಾಂತರ ಆ ಶಾಸಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿನ ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದಿರತಕ್ಕಂಥದ್ದು, ನಾವುಗಳು ಕೂಡ 10-15 ದಿವಸ ಹಿಂದೆನೇ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂಥ ಸ್ಟಾರ್ ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನು ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ, ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ
ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹೌದು, 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ಅದು ದುರ್ಬಳಕೆ ಆಗಿದೆ ಅಂತೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂಥ BJP ಅವರು ಇಬ್ಬರು ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನ ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟದ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವು ಏನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗಲೇ ನಮ್ಮ ರಮೇಶ್ ಗೌಡ್ರು ಹೇಳಿದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನ ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ, ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನ ಹೂಡಿ ಇವತ್ತು ಈ ರಾಜ್ಯ ಸರ್ಕಾರ ಟ್ರ್ಯಾಕ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ ಬಿಟ್ರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂತ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಯಾರು ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನ ತೊಡಗಿಸ್ಕೊಂತಾ ಇರತಕ್ಕಂತ ಒಂದು ಘಟನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ.